ಮಾವ ಆಗ್ಬೋದು, ಅಂದರೆ ಹೆಣ್ಣು ಕೂಡ ಮಾವ ಅಲ್ಲ. ಚಟಗಳು ಎಲ್ಲಿಂದ ಶುರುವಾಗುತ್ತೆ? ನಾನು ಹಚ್ಕೊಂಡೆ ಕೆಮ್ಮು ಬಂದ್ಬಿಡ್ತು. ಯಾವುದೇ ಚಟ ಪ್ರಾರಂಭ ಆಗೋದು ಕುತೂಹಲದಿಂದ. ಈ ಸೇದೋದು ಅಥವಾ ಈ ಮದ್ಯಪಾನ ಅಂತ ಏನಿದೆ, ಇವೆಲ್ಲ ಕೇವಲ ಗಂಡಸರ ಸೊತ್ತು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಈ ಮಾನಸಿಕ ವಿಕೃತಿಗೆ ಈ ಸಿನಿಮಾಗಳು ಬಹಳಷ್ಟು ಕಾಣಿಕೆ ನೀಡಿದ್ದಾವೆ. ಯುವಜನಾಂಗ ಅವರೇ ಈ ದೇಶ ಕಟ್ಟತಕ್ಕಂಥ ನಿಜವಾದ ಸಂಪತ್ತು. ಅದರಿಂದ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅವಳು ಸೇರ್ತಾ ಇದ್ದಾಳೆ, ನಾನು ಸೇದಬೇಕು. ಮನುಷ್ಯರಿಗೆ ಹಾನಿಕಾರಕ ಅಂತ ಗೊತ್ತಾದ ಮೇಲೆ ಆ ಉತ್ಪನ್ನಗಳನ್ನು ನಿಷೇಧ ಮಾಡುವಂಥ ಒಂದು ಕಾರ್ಯ ಆಗಬೇಕು. ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನೋದು ಒಂದು ಅಟ್ರಾಕ್ಷನ್ ಇದೆಯಲ್ಲ, ಇವತ್ತೇ 4 ಸಿಗರೇಟ್ ಜಾಸ್ತಿ ಸೇದಿದ್ರೆ ಅವರು ಸೇದಿ ಬಿಸಾಕಿದ್ದನ್ನ ಮತ್ತೆ ಇವ್ರು ಹಚ್ಕೊಂಡು ಸೇದ್ಬಿಟ್ಟು ಎಲ್ಲೋ ಕದ್ದು ಅದನ್ನ ಚಟ ಹಾಗೆ ಇದು ಮಾಡ್ಕೊಳ್ತಾ ಇದ್ರು. ನಮಸ್ಕಾರ ವೀಕ್ಷಕರೇ, ವಿಜಯಪುರ ಸೆಂಟ್ರಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ತಮಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ವಿಶ್ವದಾದ್ಯಂತ ಮೇ 31ನೇ ತಾರೀಕು ವಿಶ್ವ ತಂಬಾಕು ಮುಕ್ತ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರು ಹಾಗೂ ವಯೋವೃದ್ಧರಿಗೆ ಎಲ್ಲರಿಗೂ ಚಟವಾಗಿ ಬಾಧಿಸ್ತಾ ಇರುವಂಥ ಈ ತಂಬಾಕು ತನ್ನ ವಿಕೃತ ಸ್ವರೂಪವನ್ನು ಈಗಾಗಲೇ ತೋರಿಸ್ತಾ ಇದೆ. ಈ ಬಗ್ಗೆ ಮುಕ್ತ ಚರ್ಚೆಗಾಗಿ ಮಾತಲ್ಲಿ ಕಾರ್ಯಕ್ರಮಕ್ಕೆ ಪತ್ರಕರ್ತರಾದಂಥ ಶ್ರೀ ಬಸವರಾಜ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಮೇ 31 ವಿಶ್ವ ತಂಬಾಕು ಮುಕ್ತ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಹೌದು. ಇಡೀ ಭಾರತ ದೇಶದ ಹಾಗೂ ವಿಶ್ವದಾದ್ಯಂತ ಮನುಕುಲದ ಮೇಲೆ ತನ್ನ ವಿಕೃತಿಯನ್ನು ಮೆರಿತಾ ಇರುವಂಥ ತಂಬಾಕು ಸೇವನೆ ಬಗ್ಗೆ ತಾವೇನು ಹೇಳ್ತೀರಾ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಪ್ರಕಾಶ್ ಜಿ. ಈ ಚಟಗಳಲ್ಲಿ ಎಷ್ಟು ವಿಧ ಅಂತ ತಾವು ದಯಮಾಡಿ ಹೇಳಿ. ಚಟಗಳಲ್ಲಿ ಸಿಗರೇಟ್ ಸೇವನೆ ಇರ್ಬೋದು, ತಂಬಾಕು ಅಥವಾ ಗುಟ್ಕಾ ಸೇವನೆ ಇರ್ಬೋದು, ಹಾಗೆ ಗಾಂಜಾ ಸೇವನೆ ಬಗ್ಗೆ ಇರ್ಬೋದು. ಅದರ ಹೊರತಾಗಿ ಓದುವ ಚಟ, ಸಂಗೀತದ ಚಟ, ಈ ಥರ ಒಳ್ಳೆ ಚಟಗಳಿದೆ. ಆದರೆ ಜನಗಳು ಮಾರು ಹೋಗೋದು ಈ ಚಟಗಳಿಗೆ ಮಾತ್ರ. ಯಾಕೆಂದರೆ ಅದರಿಂದ ಏನೋ ಒಂದು ರೀತಿಯ ಆಮೋದ ಸಿಗುತ್ತೆ, ಖುಷಿ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಯುವಜನ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಮುಖ್ಯವಾಗಿ ತಾವು ಹೇಳಿದಾಗೆ ತಂಬಾಕು ಅನ್ನೋದು ಮೂಲ ವಸ್ತು. ಅದನ್ನೇ ಮೂಲೋತ್ಪಾದನೆ ಮಾಡಬೇಕು, ಅದನ್ನು ಮುಕ್ತ ಮಾಡಬೇಕು ಅನ್ನೋದಷ್ಟೇ ಮೇ 31 ದಿನ ನಾವೇನು ಆಚರಣೆ ಮಾಡ್ತಾಯಿದ್ವಿ, ವಿಶ್ವ ತಂಬಾಕು ಮುಕ್ತ ದಿನ ಅಂಥೇಳಿ. ಅದರ ಉತ್ಪನ್ನಗಳಿವೆಲ್ಲ, ಬೀಡಿ ಆಗ್ಬೋದು, ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು, ಮಾವ ಆಗ್ಬೋದು. ಅಂದರೆ ಹೆಣ್ಣು ಕೂಡ ಮಾವ ಅಲ್ಲ, ಇದಕ್ಕೆ ಮಾವ ಅಂತ ಹೇಳ್ತಾರೆ. ಅದು ಆ ದೃಷ್ಟಿನಲ್ಲಿ ನಾವು ಮಾತಾಡಬೇಕಾಗುತ್ತೆ ಪ್ರಕಾಶ್ ಜಿ, ಮತ್ತು ತಪ್ಪು ತಿಳ್ಕೊಬೇಡಿ. ಆಮೇಲೆ ಕಡ್ಡಿ ಪುಡಿ ಅಂತಾರೆ, ಅದಾಗ್ಬೋದು, ನಶ್ಯ. ಹಲವಾರು ವಿಧಗಳಲ್ಲಿ ಈ ಒಂದು ಉತ್ಪನ್ನ ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ. ಅಕ್ಕಿಯಿಂದ ಹೆಂಗೆ ಇಡ್ಲಿ, ದೋಸೆ, ಅದು ಇದು ಚಿತ್ರಾನ್ನ ಇದೆಲ್ಲ ಮಾಡ್ತೀವಲ್ಲ, ಅದೇ ಥರ ಇದು ಮೂಲ ವಸ್ತು ತಂಬಾಕು. ಅದನ್ನು ಬೆಳೀತಾರೆ. ಬೇಸಿಕಲಿ ಅದನ್ನು ಬೆಳೆಯುವಂಥ ರೈತರಿಗೆ ತುಂಬ ಲಾಭ ಆಗುತ್ತೆ ಅನ್ನೋದು ತುಂಬ ಕಟು ಸತ್ಯ. ರೈತರಿಗೆ ಲಾಭ ಆಗೋದು ಸತ್ಯ, ಆದರೆ ಆ ಉತ್ಪನ್ನಗಳನ್ನು ಬಳಸಿದವ್ರ ಮೇಲೆ ಆಗುವಂಥ ದುಷ್ಪರಿಣಾಮಗಳಿದೆಯಲ್ಲ, ಅದು ತುಂಬ ವಿಷಾದ. ನಿಜ ಸರ್. ಬಹುಶಃ ಚಟಗಳು ಎಲ್ಲಿಂದ ಶುರುವಾಗುತ್ತೆ? ನಾನು ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ತುಂಬ ಚಿಕ್ಕವರಾಗಿದ್ವಿ. ಬಹುಶಃ 2ನೇ ಕ್ಲಾಸ್ ಹುಡುಗರು ಇರ್ಬೋದು, ಒಂದು 8-10 ಜನ ಎಲ್ಲ ಟೀಚರ್ಗಳ ಮಕ್ಕಳೇ. ನಮಗೇನು ಹಿರಿಯರೆಲ್ಲ, ನಮ್ಮ ತಂದೆನೂ ಸಿಗರೇಟ್ ಸೇರ್ತಾ ಇದ್ರು ಸ್ವಲ್ಪ ದಿವಸ. ಅದನ್ನು ಹೇಗೆ ಬಿಡಿಸಿದ್ವಿ ಅಂತ ಆಮೇಲೆ ಹೇಳ್ತೀನಿ. ಸುಮಾರು ಜನ ಸೇರ್ತಾ ಇದ್ದಿದ್ದು ನೋಡಿ ಅದು ಏನೋ ಆದರ್ಶ ಇರ್ಬೋದು, ಸಿಗರೇಟ್ ಸೇದೋದು ಏನೋ ಒಂದು ಒಳ್ಳೇದಿರ್ಬೋದು ಅಂತ ನಮ್ಮೆಲ್ಲರ ಭಾವನೆ. ಆಮೇಲೆ ನಾವು ಸೇದೋ ಹಾಗಿರಲಿಲ್ಲ, ಕದ್ದು ಸೇದಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಎಲ್ಲರೂ ಸಿಗರೇಟ್ ಪ್ಯಾಕು, ಬೆಂಕಿ ಪಟ್ಟ ತೊಗೊಂಡು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ನಾವು ಒಂದು ಹಳ್ಳಿಗಳ ಯಾವುದೋ ಒಂದು ನದಿ ದಾಟಿ ಆ ವಯಸ್ಸಲ್ಲಿ ಒಂದು ಗುಡಿಸ್ಲಿತ್ತು, ಒಂದು ಹೊಲದಲ್ಲಿ ಹೋಗಿ ಎಲ್ಲ ಕೂತ್ಕೊಂಡ್ವಿ. ಕದ್ದು ಸೇದೋರು ಎದುರುಗಡೆ ಸೇದಕ್ಕೆ ಬರಲ್ವೇ, ಎಲ್ಲರೂ ಹಚ್ಕೊಂಡ್ರು. ಸೇದಕ್ಕೆ ಶುರು ಮಾಡಿದ್ರು. ನಾನು ಹಚ್ಕೊಂಡೆ, ಕೆಮ್ಮು ಬಂದ್ಬಿಡ್ತು.
ನನಗದು ಆಗಲಿಲ್ಲ, ಅವತ್ತೇ ಬಿಟ್ಟೆ. ಆದರೆ ಉಳಿದವರೆಲ್ಲ ಒಳ್ಳೆ ಎಕ್ಸ್ಪರ್ಟ್ ಆಗ್ಬಿಟ್ರು. ಅಂದರೆ ಇದರ ಅರ್ಥ ಏನು, ಯಾವುದೇ ಚಟ ಪ್ರಾರಂಭ ಆಗೋದು ಕುತೂಹಲದಿಂದ ಅಥವಾ ದೊಡ್ಡವ್ರನ್ನ ಅನುಕರಣೆ ಮಾಡೋದ್ರಿಂದ. ಖಂಡಿತವಾಗಿ. ಆಮೇಲೆ ಇವತ್ತಿನ ಯೂತ್ಸ್ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳಾಗಲಿ ಅಥವಾ ಯುವಕರಾಗಲಿ ಯಾರೋ ಇನ್ನೊಬ್ಬ ಸ್ನೇಹಿತನ ಒತ್ತಡದಿಂದ ಒಂದು ವಾಂಛೆ ಪ್ರಾರಂಭ ಆಗುತ್ತೆ, ಅವರ ಫೋರ್ಸ್ಗೆ ಸೇದಕ್ಕೆ ಶುರು ಮಾಡಿ ಅದು ಚಟವಾಗಿ ಪರಿಣಮಿಸಿಬಿಡುತ್ತೆ. ಒಂದು ಸರಿ ಅದು ಚಟ ಆಯಿತು, ಅದು ಬೇಕು ಬೇಕು ಅಂತ ಅನ್ಸೋಕ್ಕೆ ಶುರುವಾದಾಗ ಆ ಒಬ್ಬ ವ್ಯಕ್ತಿ ವ್ಯಸನಕ್ಕೆ ಒಳಗಾಗ್ತಾನೆ. ನಿಜವಾಗಿ ಅದರಿಂದ ತುಂಬ ತೊಂದರೆ ಇದೆ. ವೈಜ್ಞಾನಿಕ ಕಾರಣಗಳು ಹೇಳ್ತಾ ಹೋದರೆ ಫಸ್ಟ್ ಹೊಡೆತ ಕೊಡದೆ ಶ್ವಾಸಕೋಶಕ್ಕೆ. ಹಾಂ, ನಿಜ ಸರ್. ಅದರಲ್ಲಿ ಸುಮಾರು ಹಾನಿಕಾರಕ ಅಂಶಗಳಿರೋದ್ರಿಂದ ಈ ನರ್ವ್ ಸಿಸ್ಟಮ್ ಏನಿದೆಯಲ್ಲ ಒಬ್ಬ ಮನುಷ್ಯನಲ್ಲಿ, ಆ ಒಳಗಡೆ ಇನ್ನರ್ ಲೇಯರ್ ಇದೆ. ಪ್ರತಿಯೊಂದು ನರಕ್ಕೂ ಒಂದು ಇನ್ನರ್ ಲೇಯರ್ ಇದೆ. ಈ ಧೂಮ ಏನಿದೆ ಇದು ಒಳಗಡೆ ಹೋಗ್ತಿದ್ದಂಗೆ ನೇರವಾಗಿ ಮೆದುಳನ್ನು ತಲುಪುತ್ತೆ. ಆನಂತರ ಎಲ್ಲ ನರಾಗ್ರಗಳಿಗೂ ಅದು ತಲುಪುತ್ತೆ. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಎಲ್ಲವೂ ಸುಸೂತ್ರವಾಗಿದ್ದರೆ ತೊಂದರೆ ಇಲ್ಲ. ಎಲ್ಲಾದರೂ ನರ ಡ್ಯಾಮೇಜ್ ಆಗಿತ್ತು ಅಂದರೆ ಅಲ್ಲಿ ಕ್ಯಾನ್ಸರ್ ಬೆಳೆಯೋಕ್ಕೆ ಕಾರಣ ಆಗುವಂಥ ಒಂದು ವಿಶೇಷ ಶಕ್ತಿ ಈ ಧೂಮಪಾನಕ್ಕಿದೆ. ಸೊ ಹಾಗಾಗಿ ಏನು ಶ್ವಾಸಕೋಶಕ್ಕೆ ಮೊದಲು ಹೊಡೆತ ಕೊಡುತ್ತೆ, ಇಡೀ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಮಾಡುವಂಥ ಮೂಲ ಕೇಂದ್ರನೇ ಶ್ವಾಸಕೋಶ. ಅದಕ್ಕೆ ಹೊಡೆತ ಬಿದ್ದರೆ ಮುಂದೆ ಇಡೀ ದೇಹದ ಗತಿ ಏನು, ಅಲ್ಲಿಂದನೇ ಎಲ್ಲ ತೊಂದರೆಗಳು ಶುರುವಾಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಆದಷ್ಟು ತಡಿಬೇಕು, ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯೂತ್ಸಲ್ಲಿ. ನಿಜವಾಗೂ ಬಲಿಯಾಗ್ತೀನಿ. ಆಮೇಲೆ ನಾವೊಂದು ಕಾಲದಲ್ಲಿ ಅಂದ್ಕೊಳ್ತಾ ಇದ್ವಿ ಪ್ರಕಾಶ್ ಜಿ, ಸರ್, ಈ ಸೇದೋದು ಅಥವಾ ಈ ಮದ್ಯಪಾನ ಅಂತ ಏನಿದೆ ಇವೆಲ್ಲ ಕೇವಲ ಗಂಡಸರ ಸೊತ್ತು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಈ ಮುಕ್ತ ವ್ಯವಸ್ಥೆ ಏನಿದೆ ಅಂದರೆ ವಿದೇಶಿ ಸಂಸ್ಕೃತಿಯ ಫಲವಾಗಿ ಅದೇನೋ ತುಂಬ ಶ್ರೇಷ್ಠ ಅಂತೇಳಿ ಜನ ತಿಳ್ಕೊಂಡಿದ್ದರ ಫಲವಾಗಿ ಯುವಕರು ಅದನ್ನ ಅನುಸರಿಸೋಕ್ಕೆ ಶುರು ಮಾಡಿದ್ರು. ಮದ್ಯಪಾನ ಇದೆಲ್ಲ ಅಂದರೆ ಮದ್ಯಪಾನ ಭಾರತದಲ್ಲಿ ಇರಲಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಹೊಸ ರೂಪದಲ್ಲಿ ಬಂತು. ಸಿಗರೇಟ್ ಆದರೂ ಅಷ್ಟೇ, ಅದು ಫ್ಯಾಷನ್ ಅಂತೇಳಿ ಅದು ಹಾಗೆ ಬಂತು. ಸಿಗರೇಟ್ಸ್ ಇದ್ದರೆ ಅವನು ಒಳ್ಳೆ ಗಂಡು. ಆಮೇಲೆ ಸಿನಿಮಾಗಳಲ್ಲೂ ಹಾಗೆ ತೋರಿಸ್ತಾರೆ. ಈ ಸೊಸೈಟಿ ಈ ಮಾನಸಿಕ ವಿಕೃತಿಗೆ ಈ ಸಿನಿಮಾಗಳು ಬಹಳಷ್ಟು ಕಾಣಿಕೆ ನೀಡಿದ್ದಾವೆ. ತುಂಬ ಖುಷಿ ಕೊಡೋ ವಿಚಾರ ಇದೆ. ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಯಾವುದೇ ಚಿತ್ರದಲ್ಲಿ ನೀವು ಗಮನಿಸಿ, ಎಲ್ಲಿಯಾದರೂ ನೀವು ಧೂಮಪಾನ ನೋಡಿದ್ದೀರಾ? ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿದ್ರು ಅಂತ ಕಾಣುತ್ತೆ. ಅದಕ್ಕೆ ಸಾಕಷ್ಟು ಪ್ರತಿರೋಧ ವ್ಯಕ್ತಪಡಿಸಿದರು ಜನ, ವೀಕ್ಷಕರೆಲ್ಲ, ಅವರ ಅಭಿಮಾನಿಗಳು. ಅವತ್ತಿಂದ ಅವರು ಅದನ್ನೆಂದೂ ಮುಟ್ಟಲಿಲ್ಲ. ಮದ್ಯಪಾನ ಮತ್ತು ಧೂಮಪಾನನ ನಾವೇ ಒಂದು ಸಿನಿಮಾದ ಆದರ್ಶಗಳನ್ನು ನಾವು ಜನಗಳಿಗೆ ತುಂಬುವಂಥ ಪ್ರಯತ್ನದಲ್ಲಿರುವಾಗ ಮೀಡಿಯಾ ಮಾಧ್ಯಮನೇ ಅಷ್ಟೊಂದು ಪವರ್ಫುಲ್ ಮೀಡಿಯಾ ಅದು ಸಿನಿಮಾ ಅನ್ನೋದು. ನಾವೇನೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನ ಮೇಲೆ ಆ ಪರಿಣಾಮ ಬೀರಿ ಅವರು ಸರ್ವನಾಶ ಆಗಬಾರ್ದು, ಅವರು ಅದಕ್ಕೆ ದಾಸರಾಗಬಾರ್ದು ಅಂತ ಕನಿಷ್ಠ ಪ್ರಜ್ಞೆ ಒಬ್ಬ ನಟನಲ್ಲಿತ್ತು. ಆ ನಟನೇ ಡಾಕ್ಟರ್ ರಾಜ್ಕುಮಾರ್. ಖಂಡಿತವಾಗಿ. ಸೊ ಹಾಗಾಗಿ ನಾವು ತುಂಬ ವಿಚಾರ ಮಾಡಬೇಕಾಗುತ್ತೆ. ಯಾವುದೇ ರೋಲ್ ಮಾಡೆಲ್ಗಳನ್ನ ಯಾವುದೇ ವ್ಯಕ್ತಿ ಆಗಿರ್ಬೋದು, ಇಡೀ ದೇಶದಲ್ಲಿ ರಾಜಕೀಯ ಇರ್ಬೋದು, ಚಿತ್ರರಂಗ ಇರ್ಬೋದು, ಹಲವಾರು ವಿಭಾಗಗಳಿದೆ, ಅಥವಾ ಆಟಗಳ ವಿಭಾಗ ಇರ್ಬೋದು. ಅಲ್ಲಿ ಎಲ್ಲಾದರೂ ಒಬ್ಬರನ್ನ ನೋಡಿ ನೀವು ಗಮನಿಸಿ, ರೋಲ್ ಮಾಡೆಲ್ ಅಂತೇಳಿ ತಗೋಬೇಕಾದ್ರೆ ಅವರಲ್ಲಿ ಎಷ್ಟು ವ್ಯಸನಗಳಿರುತ್ತೋ ಅದನ್ನೆಲ್ಲ ಇವರು ಪಡೀತಾರೆ, ಫಾಲೋ ಮಾಡ್ತಾರೆ. ಹಾಗಾಗಿ ಆಯಾ ಸ್ಥಾನಗಳಲ್ಲಿ ಅತಿ ಹೆಚ್ಚಿನ ಸ್ಥಾನ ಗಳಿಸಿರ್ತಕ್ಕಂಥ, ಉನ್ನತ ಸ್ಥಾನದಲ್ಲಿ ಏರಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಒಬ್ಬ ರಾಷ್ಟ್ರೀಯ ಪ್ರಜ್ಞೆ ಇರಬೇಕಾಗುತ್ತೆ, ನಾಗರಿಕ ಪ್ರಜ್ಞೆ ಇರಬೇಕಾಗುತ್ತೆ. ನಾನು ಏನಾದರೂ ತಪ್ಪು ಮಾಡೋದ್ರಿಂದ ಆ ಯುವ ಜನಾಂಗ ನನ್ನನ್ನು ಅನುಸರಿಸುವಂಥ, ನನ್ನ ಭಕ್ತರಾಗಿರ್ತಕ್ಕಂಥ, ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ವ್ಯಕ್ತಿಗಳೇ ಮೇಲೆ ಏನು ಪರಿಣಾಮ ಬೀರುತ್ತೆ, ಅವರೆಲ್ಲರೂ ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಮುಂದೆ ಅವರ ಆರೋಗ್ಯದ ಪಾಡೇನು, ಅವರ ಒಂದು ಕುಟುಂಬದ ಪಾಡೇನು ಅಂತ ಯಾರೂ ಯೋಚನೆ ಮಾಡಲ್ಲ. ಹೌದು ಸರ್. ಇದು ಈ ದುಸ್ಥಿತಿಗಳಿಗೆ ಮೂಲ ಕಾರಣ. ಆಮೇಲೆ ಇಂಥ ಒಂದು ಜಾಹೀರಾತುಗಳಲ್ಲಿ ಆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಾಣಿಸ್ಕೊಳ್ತಾರೆ. ಯಾಕಂದರೆ ಅದರಲ್ಲಿ ಸಿಗುವಂಥ ಸಾಕಷ್ಟು ಹಣದ ಗಂಟು, ಅದರ ವ್ಯಾಮೋಹ ಎಲ್ಲವನ್ನು ಬ್ಲಾಕ್ ಮಾಡಿಬಿಡುತ್ತೆ. ಮುಂದಿನ ಪರಿಣಾಮಗಳಾಗಲಿ ಅದು ಯಾವುದೂ ಅವ್ರಿಗೆ ಕಾಣಲ್ಲ. ಇದು ದುರಂತ. ಖಂಡಿತವಾಗಿ ಸರ್, ಭಾಳ ಸತ್ಯವಾದ ಮಾತನ್ನು ತಾವು ಹೇಳಿದಿರಿ.